ಫಿಗರಿದೆ ಚಿಗರಿದೆ ಕಲರಿದೆ ಖದರಿದೆ ಮೀಸೆಯ ತಿರುಗುವ ಸ್ಟೈಲಲ್ಲಿ ಕತ್ತಿದೆ ಹೀಗಿದೆ ಕ್ರೇಜಿದೆ ರೇಜಿದೆ ರೇಂಜಿದೆ what are you thinking dear I can't wait to baby. ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್ಸ್. ಇವತ್ತು ಹೊಸ ಫೋನು ಹೊಸ ವಿಡಿಯೋ ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಐ ಥಿಂಕ್ ಸೊ ಇದು ಕ್ಲಾರಿಟಿ ತುಂಬ ಚೆನ್ನಾಗಿ ಬರ್ತಾಯಿದೆ, ನೋಡೋಣ. ಸೊ ನಾನು ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನನಗೆ ಯಾವ ಥರ ಕ್ಲಾರಿಟಿ ಬರುತ್ತೆ ಅನ್ನೋದನ್ನು. ಸೊ ಇವತ್ತು ಬಂದುಬಿಟ್ಟು 29. ಸೊ ಇವತ್ತು ಬಂದುಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಸಂಡೇ. ಸೊ ಇವಾಗ ನಾನು ಕುಕಿಂಗ್ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಫ್ರೈ, ಪೆಪ್ಪರ್ ಫ್ರೈ ಮತ್ತು ಕಬಾಬ್ ಅಷ್ಟು ಮಾಡ್ತಾಯಿದ್ದೀನಿ. ಮತ್ತು ಪಾಯಸ ಐ ಥಿಂಕ್ ಮಾಡ್ತೀನೋ ಮಾಡಲ್ಲೋ ಗೊತ್ತಿಲ್ಲ, ನೋಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಐ ಥಿಂಕ್ ಪಾರ್ಟ್ 1 ಪಾರ್ಟ್ 2 ಬರುತ್ತೋ ಒಂದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಸೊ ನಲ್ಲೋಳೆ. ಸೊ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ ಬನ್ನಿರಿ. ಬೆಳಗ್ಗೆ ನೆನ್ನೆ ಬಂದ್ಬಿಟ್ಟವ್ರು ಗೆಸ್ಟ್. ಇವತ್ತಿರೋ ಫಂಕ್ಷನ್ ನೆನ್ನೆ ಬಂದಿರೋ ಗೆಸ್ಟ್ ಇವರು. ಗೆಸ್ಟ್ ಹಾಯ್ ಮಾಡು. ಇವರೇ ದೊಡ್ಡ ಗೆಸ್ಟು ನಮ್ಮ ಮನೆಗೆ ಬಂದಿರೋದು. ಬೆಳಗ್ಗೆ 6 ಗಂಟೆಗೆ ಬುಸಿ ಕುಲ್ಸೋಳೆ ನೋಡ್ರಿ. ಎದ್ದಿದ ತಕ್ಷಣ ತಿಂಡಿ ಎಲ್ಲ ತೆಗಿತಾನೆ. ಅವನಿಗೆ ನಾನು ನೆನ್ನೆ ಫೋನ್ ಹಾಕ್ಕೊಟ್ಟಿಲ್ಲ ಅಂದ್ಬಿಟ್ಟು ಅವನು iPhone 16 Pro Max ತೊಗೊತಾನಂತೆ. ಹೇಳಿದ್ದೀನಿ ತಗೋ ಅಂತ. ನೋಡೋಣ ಯಾವ್ದು ತೊಗೊಂತಾನೆ ಕೇಳೋಣ. ಸೊ ಇವಾಗ ಆಲ್ಮೋಸ್ಟ್ 7:35 ಆಗಿದೆ. ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇನ್ನೂ ಏನು ತಂದಿರೋಪ್ಪ. ಸೊ ಫಸ್ಟ್ ಬಿರಿಯಾನಿ ಮಾಡಿಬಿಡ್ಬೇಕು. ಫಸ್ಟು ಬಿರಿಯಾನಿ ಮಾಡಿ ಹರ್ಷ ಶೋಭಾಂಟಿ ಕರೀತಾರೆ. ಬಿರಿಯಾನಿ ನೋಡಿ ನಾನು ಸಿಂಪಲಾಗಿ ಡ್ರೆಸ್ ವೇರ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟಿದ್ದೀನಿ ನಾನು. ಮತ್ತು ನನಗೆ ಈ ಮಾಡ್ತಾ ಸ್ನಾನ ಎಲ್ಲ ಮಾಡೋಕ್ಕಾಗಲ್ಲ. ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ಅಡುಗೆ ಮನೆಗಿದ್ದರೆ ಅದೊಂಥರ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಸೊ ಈ ಕಡೆ ಎಲ್ಲ ಫುಲ್ಲು ಗಾಡಿಗಳೆಲ್ಲ ಸೌಂಡ್ ಆಗ್ತಿದೆ, ಹೈವೇ ಇರೋದ್ರಿಂದ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಬೆಳಗ್ಗೆ ಫಸ್ಟ್ ಹಾಲಿಡಬೇಕು. ಹಾಲಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡೋದು. ಗೈಸ್ ನಾನಿಲ್ಲಿ ಕಬಾಬ್ ಕಲಸಿಟ್ಟಿದ್ದೀನಿ, ಮತ್ತು ಇಲ್ಲಿ ಚಿಕನ್ ತೊಳೆದಿಟ್ಟಿದ್ದೀನಿ. ಇದು ಎಲ್ಲ ಹಾಕ್ಬಿಡೋನೆ ಇವನು ಇದಾನಲ್ಲ, ಇವನು ಎಲ್ಲ ಹಾಕಿದ್ದಾನೆ, ಎಲ್ಲ ಹಾಕ್ಬಿಟ್ಟಿದ್ದಾನೆ. ಸೊ ಕಬಾಬ್ ನಾನೇ ಕಲಸಿ ಇಟ್ಟಿದ್ದೀನಿ. ಸೊ ನಾರ್ಮಲ್ ನಾನು ಯಾವ ರೀತಿ ನಾರ್ಮಲಾಗಿ ಕಲಿಸ್ತೀನೋ ಅದೇ ರೀತಿ ಹಾಕಿ ಕಲಸಿ ಇಟ್ಟಿದ್ದೀನಿ. ಇವಾಗ ಅದು ಕೂಡ ಕಲ್ಸಕ್ಕೆ ಬರಲ್ಲ ಗೈಸ್, ಅದು ಕೂಡ ಕಲ್ಸಕ್ಕೆ ಬರಲ್ಲ. ಏನನ್ನ ಅಡುಗೆ ಮಾಡೋ ಅಂದರೆ ಈರುಳ್ಳಿ ಕೊಯ್ಯಲ್ಲ, ಟೊಮೆಟೊ ಕೊಯ್ತಾಳೆ, ಮತ್ತು ಬೆಳ್ಳುಳ್ಳಿ ಬಿಡಿಸಲ್ಲ, ಕರ್ಬೇವಿನ ಸೊಪ್ಪು ಬಿಡಿಸ್ತಾಳೆ. ಆ ಕೆಲಸ ಒಂದು ನೆಟ್ವರ್ಕ್ ಮಾಡ್ತಾಳೆ ಅಷ್ಟೇ ಇವಳು. ಅಮ್ಮ ಕಿರ್ಚಿ ಎತ್ವು ನೋಡೋ ಹೊಡೆದಾಕ್ತೀನಿ ಟಾಮಿ ನಾನು. ನಮ್ಮ ಮಮ್ಮಿ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಅವನು ಫುಲ್ಲು ಚೀಟೆ ಹೋಗಿದ್ದಾನೆ. ಚೀಟೆ ಇವನ್ನೆಲ್ಲಾದ್ರೂ ಸಿಕ್ಕಿದ್ರೆ ಹೊಡೆದಾಕ್ಬಿಡ್ರಿ ಇವನ್ನ. ನೋಡ್ತಾವ ನೋಡಿ ಅಮಾಯಕ ಮಗು ಅಂತ. ಸೊ ಈಗ ನಾನು ಮಟನ್ ಒಂದು ಸೈಡ್ ಮಟನ್ ಬೇಯಕ್ಕೆ ಇಟ್ಟಿದ್ದೀನಿ, ಒಂದು ಸೈಡ್ ಬಿಸಿ ನೀರಿಗೆ ಇಟ್ಟಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಮಟನ್ ಬೇಯಕ್ಕೆ ಇಟ್ಟಿದ್ದೀನಿ ನಾನು. ಬಿಸಿ ಇಲ್ಲಿ ನೀರು ಬಿರಿಯಾನಿಗೆ ನೀರು ಇಟ್ಟಿದ್ದೀನಿ. ಇದು ಬಿರಿಯಾನಿ ಕೊಬ್ಬು ಇಟ್ಟಿದ್ದೀನಿ, ಕೊಬ್ಬು ಹಾಕೋಕ್ಕೆ. ಸೊ ಇದು ಮಟನ್ ಸಾರಿಗೆ ರುಬ್ಬಕ್ಕೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ, ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನನಗೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇವಾಗ ನಾನು ಎಲ್ಲ ಚಿಕನ್ ತೊಳೆದೆ, ಮಟನ್ ತೊಳೆದೆ, ಎಲ್ಲ ತೊಳೆದು ಕಬಾಬ್ಗೆ ಕಲಸಿ ಇಟ್ಟಿದ್ದೀನಿ. ಕಬಾಬ್ ಎತ್ತಿ ಫ್ರಿಜ್ಜಲ್ಲಿ ಇಡಬೇಕು, ಅದು ಫುಲ್ಲು ಮ್ಯಾರಿನೇಟ್ ಆಗಬೇಕಲ್ವ. ಸೊ ಅದಕ್ಕೆ ಅದು ಫುಲ್ಲು ಇದರಲ್ಲಿ ಇಡಬೇಕು ಮ್ಯಾರಿನೇಟ್ ಆಗೋದಕ್ಕೆ. ಸೊ ಇವಾಗ ಏನು ಮಟನ್ ಬೇಯ್ದಿದ್ದಾದಮೇಲೆ ನಾನೇನು ಮಾಡ್ತೀನಿ ಅಂದರೆ ಬಿರಿಯಾನಿಗೆ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ ಗೈಸ್. ಸೊ ಸಿಗ್ತೀನಿ, ಬಿರಿಯಾನಿ ಮಾಡಬೇಕಿದ್ರೆ ಸಿಗ್ತೀನಿ. ಇವಾಗ ಸ್ಟವ್ ಬೇಕು ನನಗೆ. ಸ್ಟವ್ ಬೇಕು. ಸ್ಟವ್ ಎತ್ಕೊಬರೋಕ್ಕೆ ಮಾನ್ಯ ಮನೇಲಿದೆ. ಸೊ ಸ್ಟವ್ ಎತ್ಕೊಬರೋದಕ್ಕೆ ಹೋಗ್ತಾಯಿದ್ದೀನಿ. ಇವಾಗಿದು ಆಲ್ಮೋಸ್ಟ್ 5 ವಿಸಿಲ್ ಕೂಗ್ತು. ಇವಾಗ ಆಲ್ರೆಡಿ
ಸೊ ಗೈಸ್ ನಾನಿಲ್ಲಿ 20 to 25 ಮೆಂಬರ್ಸ್ಗೆ ಕುಕ್ ಮಾಡಬೇಕಾಗಿದ್ದು. ಸೊ ನಾನು ಡಿಪಾರ್ಟ್ಮೆಂಟ್ ತೊಗೊಂಡಿದ್ದು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್. ನಾನು ಹೇಳಿದ್ದೆ ನಮಗೆ ಎಷ್ಟು ಜನ ಬಂದರು ನಾನೇ ಕುಕ್ಕಿಂಗ್ ಮಾಡ್ತೀನಿ, ಸೊ ಯು ಡೋಂಟ್ ವರಿ ಅಂತಲೇ ಹೇಳಿದ್ದಿತ್ತು ನಾನು. ಸೊ ಅದೇ ರೀತಿ ನಾನು ನಡ್ಕೊಂಡೆ. ತುಂಬಾ ಖುಷಿ ಆಯಿತು, ತುಂಬ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಕೂಡ ಹೇಳಿದರು. ಸೊ ನಾನು ಕುಕ್ಕಿಂಗ್ ಮೀನ್ಸ್ ನನಗೆ ವ್ಲಾಗ್ ಮಾಡೋದಕ್ಕೆ ಯಾರೂ ಇರಲಿಲ್ಲ, ಹೆಲ್ಪಿಂಗ್ ಅನ್ನೋದು ಒಬ್ರು ಇರಬೇಕು. ಸೊ ವ್ಲಾಗ್ ಮಾಡ್ಕೊಡೋದಕ್ಕೆ ಯಾರೂ ಇರಲಿಲ್ಲ. ಸೊ ನಂಗೆ ಗೊತ್ತಿಲ್ಲ ವ್ಲಾಗು ಯಾವ ಥರ ಮೀನ್ಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಅಡುಗೆ ನಾನೇ ಮಾಡೋದ್ರಿಂದ ಸೊ ನಾನೇ ಕ್ಲಿಪ್ಪಿಂಗ್ಸ್ ಇಟ್ಕೊಳೋದಕ್ಕೂ ಆಗ್ತಾ ಇರಲಿಲ್ಲ ನನಗೆ. ಪಾಪು ಟಾಮಿ ಇದ್ನಲ್ವ, ಅವನು ಬಂದು ಡ್ರೈ ಪೌಡ್ನೆಲ್ಲ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಸೊ ಅದಕ್ಕೆ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಇಟ್ಕೊಂಡಿದ್ದೀನಿ. ಐ ಥಿಂಕ್ ನಿಮಗೆ ಅರ್ಥ ಆಗುತ್ತೆ ಅನ್ನೋದು. ಸೊ ನನಗೇನಂದರೆ ನಾನೇ ಕುಕ್ಕಿಂಗ್ ಮೀನ್ಸ್ ಹೆಲ್ಪಿಂಗ್ ತೊಗೊಬೋದಿತ್ತು. ಸೊ ನನಗೇನಂದರೆ ನನ್ನ ಡಿಪಾರ್ಟ್ಮೆಂಟ್ ಅನ್ನೋದನ್ನು ನಾನೇ ತೊಗೊತೀನಿ. ಬಟ್ ನನಗೆ ನನ್ನ ಕಿಚನ್ ಆ ಥರ ಎಲ್ಲ ಯಾರು ಬರೋದು ನನಗೆ ಇಷ್ಟ ಆಗೋದಿಲ್ಲ. ನನಗೆ ಒಂಥರ ಜಲಸಿ ಫೀಲ್ ಇದೆ. ಇದನ್ನು ನನಗೆ ನಮ್ಮಮ್ಮ ಕೂಡ ಅಡುಗೆ ಮಾಡಿದ್ರು, ನಮ್ಮಮ್ಮ ಚೆನ್ನಾಗೈತೆ ಅಂದ್ಬಿಟ್ಟೆ ನಂಗೆ ತುಂಬ ಜಲಸ್ ಫೀಲ್ ಆಗುತ್ತೆ. ಮೀನ್ಸ್ ನಂಗೆ ತುಂಬಾ ಜಲಸಿ ಇದೆ. ಬಟ್ ಅದು ಏನಂತಾರೆ ಮೀನ್ಸ್ ಫಸ್ಟಿಂದನೂ ನಂಗೆ ಅದೇ ರೀತಿ. ಇವಾಗ ಯಾರಾದರೂ ಏನಾದರೂ ಮೀನ್ಸ್ ನಮ್ಮಪ್ಪ ಏನಾದ್ರು ತೊಗೊಂಡ್ರೆ, ನಮ್ಮಮ್ಮ ಏನಾದ್ರು ತೊಗೊಂಡ್ರೆ, ನಮ್ಮ ಅಕ್ಕ ಏನಾದ್ರು ತೊಗೊಂಡ್ರೆ ತುಂಬಾ ಜಲಸಿ ಫೀಲ್ ಆಗುತ್ತೆ. ಇವನ್ ನಮ್ಮ ಅಕ್ಕಗೆ ಏನಾದರೂ ಜಾಸ್ತಿ ಕೇರ್ ಮಾಡಿಬಿಟ್ರೆ ಅದನ್ನೆಲ್ಲ ಜಲಸಿ ಫೀಲ್ ಆಗುತ್ತೆ ನನಗೆ. ನಮ್ಮ ಅಕ್ಕ ಹೇಳ್ತಾ ಇರ್ತಲ್ಲ ನಿನ್ಗೆ ಹೊಟ್ಟೆ ಉರಿ ಜಾಸ್ತಿ ಅಂತ. ಸೊ ನಂಗೆ ಅದು ಗೊತ್ತು, ನಂಗೆ ಹೊಟ್ಟೆ ಉರಿ ಅಂತ ಅದೇನೋ ಗೊತ್ತಿಲ್ಲ ಗೈಸ್ ಆ ಥರ. ಸೊ ನನಗೇನಂದರೆ ನನ್ನ ಕಿಚನ್ನು, ನನ್ನ ಪ್ಲೇಸು, ನನ್ನ ರೂಮು ಅಲ್ಲೆಲ್ಲ ನಾನು ಯಾರನ್ನೂ ಬಿಡೋಕ್ಕೆ ಇಷ್ಟಪಡಲ್ಲ. ನನ್ನ ಮನೆಗೆ ಕೂಡ ಯಾರೂ ಬರೋದು ಇಷ್ಟ ಆಗಲ್ಲ ನನಗೆ ಜಾಸ್ತಿ. ಮೀನ್ಸ್ ಆ ಥರ ಅಂತೇನಿಲ್ಲ, ಬಂದರೂ ಕೂಡ ನಂಗೆ ಇರಿಟೇಟ್ ಆಗೋ ಥರ ಫೀಲ್ ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಕಿರ್ಚೋದು ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ನಂಗೆ ತುಂಬಾ ಇರಿಟೇಟ್ ಫೀಲ್ ಆಗುತ್ತೆ. ಈವನ್ ನನ್ನ ಫ್ರೆಂಡ್ಸು ಅಷ್ಟೇ. ನನ್ನ ಫ್ರೆಂಡ್ಸ್ ಯಾರಾದರೂ ಬೇರೆಯವ್ರ ಹತ್ರ ಮಾತಾಡಿದ್ರೆ ತುಂಬಾ ಜಲಸಿ ಫೀಲ್ ಆಗ್ತೀನಿ ನಾನು, ಅದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಆ ರೀತಿ ಸೊ ಎಲ್ಲ ಅಡುಗೆ ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಾನೇ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಈವನ್ ಸೂಪರಾಗಿತ್ತು ಕೂಡ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಿದ್ರು. ಸೊ ನನಗೆ ಯಾಕೆ ಇಷ್ಟು ಜಲಸ್ ಅಂತ ನಂಗೆ ಗೊತ್ತಿಲ್ಲ. ಸೊ ಲಾಸ್ಟ್ ಅವಳು ಅಂದ್ಬಿಟ್ಟು ನನಗೆ ಇಷ್ಟು ಮೀನ್ಸ್ ಜಾಸ್ತಿ ಏನಂತಾರೆ ಉಪ್ಸಿರೋದು ಅಂತಾರೆ ಕನ್ನಡದಲ್ಲಿ. ಸೊ ಉಪ್ಸಿರೋದಕ್ಕೆ ಏನಾದರೂ ನನಗೆ ಈ ಥರ ಫೀಲ್ ಆಗ್ತಿದೆಯೇನೋ ಗೊತ್ತಿಲ್ಲ. ನಿಜ ಹೇಳ್ತೀನಿ, ಸೊ ಲಾಸ್ಟ್ ಅವಳು ಅಂದ್ಬಿಟ್ಟು ನನಗೆ ಏನೋ ಗೊತ್ತಿಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಎಲ್ರಿಗೂ ಜಲಸ್ ಅನ್ನೋದು ಇರಬೇಕು, ಬಟ್ ಜಾಸ್ತಿ ಮಟ್ಟಿಗೆ ಜಲಸ್ ಇರಬಾರ್ದು. ಸೊ ನನಗೊಂಚೂರು ಜಾಸ್ತಿನೂ ಇಲ್ಲ, ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇದೆ ಜಲಸ್. ನಾನು ಒಪ್ಕೊತೀನಿ ಅದನ್ನು. ಬಟ್ ನನ್ನ ಇದು ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸೊ ಆ ಥರ ಕೈಂಡ್ ಆಫ್ ಗರ್ಲ್ ನಾನು. ತುಂಬಾ ಜಲಸ್ ಅನ್ನೋದಕ್ಕಿಂತ ನನಗಿರೋದಿಲ್ಲ ಜಲಸ್. ಸೊ ಮನುಷ್ಯ ನನಗೆ ಜಲಸ್ ಅನ್ನೋದನ್ನು ಹುಟ್ಟಾಕ್ಸ್ತಾರೆ, ಆವಾಗ ನನಗೆ ಕೋಪ ತುಂಬಾ ಬರುತ್ತೆ. ಸೊ ಅವಾಗ ನಾನು ಜಲಸ್ ಫೀಲ್ ಆಗೇ ಆಗಬೇಕು. ಸೊ ಇವನ್ ಎಲ್ಲರೂ ಹಾಗೆ ಆಗ್ತಾರೆ ಅಂದ್ಕೊತೀನಿ ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ. ಸೊ ನಾನು ಆ ಥರ ಕೈಂಡ್ ಆಫ್ ಹುಡುಗಿ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಕೂಡ ಕುಕ್ಕಿಂಗ್ ಮಾಡಬೇಕಿದ್ರೆ ನಾನು ಯಾರನ್ನೂ ಹೊರಗಡೆ ಬಿಟ್ಕೊಳೋದಿಲ್ಲ. ಬಂದರೂ ಕೂಡ ಇಲ್ಲ ನಾನು ಆಚೆ ಹೋಗ್ತೀನಿ, ಇಲ್ಲ ಅವ್ರು ಹೊರಗಡೆ ಬರಬೇಕು, ನಂದೊಂದು ರೆಸಿಪಿ ನೋಡ್ಕೊಂಡ್ಬಿಡ್ತಾರೆ ಅನ್ನೋದು ಅದು ಒಂಥರ ಜಲಸ್ ನನಗೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ. ಸಾಕಾಗ್ತೈತಿ ನೋಡು. ಸೊ ನೀವು ಅನ್ಕೊತಾ ಇರ್ತೀರ ಆಚೆ ಇಟ್ಕೊಂಡು ಏನು ಮಾಡ್ತಿದ್ದಾಳೆ ಅಂತ. ಸೊ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ, ಒಳಗಡೆ ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ಲು ಅವ್ರ ಮಗನಿಗೆ ರಾಜೀವ್ಗೆ. ಸೊ ಬಿಟ್ಕೊಟ್ಬಿಟ್ಟು ನಾನು ಆಚೆ ಬಂದು ಇಟ್ಕೊಂಡೆ. ನನಗೆ ಕಾಲ್ಗೆ ಅದೆಲ್ಲ ಸಿಕ್ಕಿದ್ರೇನು ಇಷ್ಟನೇ ಆಗೋದಿಲ್ಲ. ನನಗೆ ಅಡುಗೆ ಮನೆಗೆ ಒಂಟಿಯಾಗಿರಬೇಕು, ಒಂಟಿಯಾಗಿ ಮಾಡ್ಬೇಕು ನಾನು. ಸೊ ಹಂಗೆ ಇದ್ರೇ ನಾನು ಮಾಡೋದು. ಇಲ್ಲಾಂದರೆ ನನಗೆ ಪ್ರೀಷಿಯಸ್ ಪ್ಲೇಸಲ್ಲಿ ಇದ್ಬಿಡ್ಬೇಕು ನಾನು ಆರಾಮಾಗಿ, ಆ ಥರ.
ನೋಡಿ ಈಗ ಎಷ್ಟು ಚಿದಾನ್ವಿ ಪಾಪ ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ತಾವಳೆ. ಸಚ್ ಅ ಗುಡ್ ಕಿಡ್ ಚಿದಾನ್ವಿ ತಾನೆ. ಸ್ಮೈಲ್ ಮಾಡೋ, ಸ್ಮೈಲ್ ಮಾಡೇ ಇರ್ಲಿ. ಫೇಸ್ ನೋಡಿ ಗೈಸ್, ಪ್ರೌಡ್ ಮಮ್ಮಿ ಮೂಮೆಂಟು. ಇವತ್ತು ಮೇನ್ ಶೆಫ್ ಕೆಲಸ ಮಾಡ್ತಾ ಇರೋ ಡೆನಿಸ್ಮಾ ಅವರು. ತರಿಸಿ ಮಕಾನ್ ಒಂಚೂರು. ಗೈಸ್ ಏನು ಗೊತ್ತಾ, ಮೋಸ್ಟ್ಲಿ 11 o'clock ಆಗ್ತಾ ಬಂತು. ಇವಾಗ ಮಾನ್ಯ ಅವರು ಬಂದಿದ್ದಾರೆ. ಗೈಸ್ ನಾವು ಹುಷಾರಿಲ್ಲ ಗೈಸ್, ಅದಕ್ಕೆ ಸ್ವಲ್ಪ ಲೇಟ್ ಆಗಿಲ್ಲ, ಬೇಗ ಬರ್ತಾ ಅಬ್ಬಬ್ಬಬ್ಬಬ್ಬಬ್ಬ. ಹೋಗ್ಲಿ, ಹಾಯ್ ಮಾಡ್ಬಿಟ್ಟು ಹೋಗ್ಲಿ. ಮತ್ತೆ ಇನ್ನೂ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ, ಅವರು ಶೋಭಮ್ ಅವರು. ಇವಾಗ ಆಶಾಪ್ರಿಯ ಪಾತ್ರೋತ್ಸವದಲ್ಲಿ ಇವಾಗ ಶೋಭಾ ಪಾತ್ರೋತ್ಸವರೆ ಎಲ್ಲ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಗೈಸ್. 11 o'clock ಆದ್ಮೇಲೆ ಹಂಗೆ ಗೈಸ್ ಎಲ್ಲರೂ ಲೇಟ್ ಆಗಿ ಎಂಟ್ರಿ ಕೊಡೋದು. ನಾನು ಗೈಸ್ ನಾನು ಏನ್ ಗೊತ್ತಾ, ಇಲ್ಲಿ ಚಿಕನ್ ಫ್ರೈ ಮಾಡಿದ್ದೀನಿ, ಮಟನ್ ಸಾಂಬಾರ್ ಮಾಡಿದ್ದೀನಿ, ಇಲ್ಲಿ ಪಾಯಸಗೆ ಬೇಯಿಸಿಟ್ಟಿದ್ದೀನಿ, ಇಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಅಷ್ಟೆಲ್ಲ ಮಾಡಿದ್ದೀನಿ. ಎಲ್ಲರೂ ಇವಾಗ ಬರ್ತಾ ಇದ್ದಾರೆ ಗೈಸ್. ಏನ್ ಗೈಸ್ ನಮ್ಮ ಮನೆದು ಹೀರೋ ಗೈಸ್ ಇವನು. ನೋಡಿ ಅವನ ಗಾಡಿಯಲ್ಲಿ ಇವಾಗ ಒಂದು ಸೂಪರ್ ಬೈಕಲ್ಲಿ ಅವ್ರ ಅಕ್ಕನ ಕುಂಚ್ಕೊಂಡು ಹೋಗ್ತಾನಂತ ಇವಾಗ. ನಾವೇ ಮಹಾದೇವ ಇವಾಗ ಸದ್ಯಕ್ಕ. ಪರವಾಗಿಲ್ಲ. ಮನೆಗೆ ಶೀತಾಗೋದು ಬಂದಿದ್ದು ನಮ್ಮ ಅವ್ರು ಮಾತಾಡ್ತಾನೆ ಇಲ್ಲೋ. ಅಲ್ಲಿ ಅವಳೆ ಆಟಾಡ್ತಾವಿದ್ಲು ಗೈಸ್. ಇವಾಗ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದೀನಿ. ಇಲ್ಲೊಬ್ರು ವೆಜಿಟೇರಿಯನ್ಸ್ ಅವರೇ, ಅದಕ್ಕೆ ಮಾಡ್ಬಿಟ್ಟು ಇಟ್ಬಿಟ್ರೆ ಅವ್ರು ತಿನ್ಕೊಂತಾಳೆ ಅಂತ. ಗೈಸ್ ಇಲ್ಲಿ ಪಲಾವ್ ರೆಡಿ ಆಗ್ತಿದೆ. ಹಾಂ ಸಾಯಂಕಾಲ ನಮ್ಮ ಮಮ್ಮಿ ನೋಡ್ರಿ ಗೈಸ್. ಗೈಸ್ ಮೇನ್ ಕ್ಯಾರೆಕ್ಟರ್ ಇನ್ನ ರೆಡಿ ಆಗಿಲ್ಲ ಗೈಸ್. ಗೈಸ್ ಪಾತ್ರೆ ತೊಳೆಯೋದು ಓಕೆ, ಆಗ್ತಾ ಇದ್ರೆ ಒಳಗೆ ಏನು ಇರಿಟೇಟ್ ತರ ಫೀಲ್ ಆಗುತ್ತಂತೆ. ಪಾತ್ರೆ ಉಜ್ಜೋದಕ್ಕೆ ಪ್ರಶಸ್ತಿ ಶೋಭಮ್ಮ ಕಡೆಯಿಂದ ಏನಂತಾರೆ ಸನ್ಮಾನ. ಸನ್ಮಾನ ಲೈಫಾಗ ಇದು ಒಂದೇ ಒಳ್ಳೆ ಕೆಲಸ ತಾಯಿ ನೀವು ಮಾಡಿರೋದು. ಇಷ್ಟು ಪಾತ್ರೆ ಉಜ್ಜಿ ಲೈಫಾಗ ನಮ್ಮ ಅಕ್ಕನು ಪಾತ್ರೆ ಉಜ್ಜಿ ಒಳ್ಳೆ ಕೆಲಸ ಮಾಡಿರೋದಂದ್ರೆ ಇವತ್ತೇ. ಒಂದ್ ಅಡ್ಗೆನೂ ಮಾಡಲ್ಲ, ಒಂದೇನು ಮಾಡಲ್ಲ, ಮನ್ಕೊಂಡ್ರೆ ಎದೊಳಲ್ಲ ಅವಳು, ಅಷ್ಟು ಕಷ್ಟ. ಅಕ್ಕ ಆಗಿ ನೀನ್ ಮಾಡ್ಕೊಡ್ಬೇಕು, ನಾನಲ್ಲ. ನಮ್ಮಮ್ಮ ಗುಡಿಸ್ತಾ ಇದ್ರು, ಇಷ್ಟು ನಮ್ಮಮ್ಮ ಗುಡ್ಸೋರೆ. ಇನ್ನು ಅಲ್ಲಿಂದ ಆ ಕಡೆ ಅಷ್ಟು ಅಡುಗೆ ಮನೆ ಶೋಭಾ ಆಂಟಿ ಗುಡಿಸ್ತಾರೆ. ಇವಳಿಗೆ ಒಂದು ಕೆಲಸ ಮಾಡಿದ್ರೆ 2 ಕೆಲಸ, ಊಟ ತಿನ್ಬೇಕು ಇಲ್ಲ ತಿಂಡಿ ತಿನ್ಬೇಕು. ಬೇಸ್ ಚಿರಂಜೀವಿ ಬೀಜ.
ಮನೇಲಿ ಏನೇ ಒಕೇಶನ್ ಇದ್ದರೂ ಈ ಸ್ವೀಟ್ ಕಂಪಲ್ಸರಿ. ಏನು ಸ್ವೀಟ್ ಇರ್ಬೋದು ಗೆಸ್ ಮಾಡಿ. ಇದು ಖೋವಾ ಮಿಲ್ಕಿಂದ ಮಾಡೋದಿದ್ನ. ವೆಜಿಟೇರಿಯನ್ಸಿಗೆ ರೆಡಿ ಗೈಸ್. ನಾವು ನೋಡಿ ನಮಗಿಂತ ಫಸ್ಟ್ ನಾವು ವೆಜಿಟೇರಿಯನ್ಸ್ಗೆ ಪ್ರಯಾರಿಟಿ ಕೊಡ್ತೀವಿ. ಆ್ಯಕ್ಚುಲಿ ನಮ್ಮದು ಫಸ್ಟ್ ಆಗಿರುತ್ತೆ, ಬಟ್ ಅದು ಬೇರೆ ವಿಚಾರ. ಏನ್ ನಿಂತ್ಕೊಮ್ಮ ಯಾವ ಪ್ಯಾಂಟ್ ಹಂಗೈತೆ ಅವ್ರದ್ದು. ಅಲ್ಲಿ ನಾನು ಸ್ಪೂನ್ ಇಕ್ಕಿರೋದೇನ್ ಕೇಳು. ಇಲ್ಲ ಸ್ಮೆಲ್ ಆಯ್ತಾ? ಹರ್ಷ ಅವ್ನು ನಾಚೆ ಕಣೆ ಸ್ವಲ್ಪ. ಇಲ್ಲಾರಪ್ಪ ಜಾಸ್ತಿ ಆಯ್ತು ಫೋಟೋ. ಸ್ಪೂನ್ ಎತ್ಕೋ. ತೆಗಿಲ್ಲ ಹಿಂಗೆ ಇವಾಗ. ರಾಧಮ್ಮ ಆಯ್ತು ನೋಡು. ಇರೋ ರಾಧಮ್ಮ. ಸರಿ ಓಕೆ. ಉಲ್ಟಾ ಬರ್ತಾನಮ್ಮ. ಚಿದುಮ್ಮ ಕೈ ಬಿಡಪ್ಪ. ಇನ್ನೊಂಚೂರು ಓದಿಸ್ತಕ್ಕ ಕವಿತಕ್ಕ. ಜಾತ್ರೆ ಯಾವಾಗ ನನಗೆ ಇರೋ ಅವ್ರು ತಿನ್ಸ್ಬಿಡು, ಅವ್ರು ಕಳ್ಸ್ಬಿಡು. ನೀನು ಫ್ಯಾಮಿಲಿನ ಕಳಿಸ್ಬಿಡು. ಡಯಟ್ ಅಲ್ಲಿ ಚಿದು ಇಂದ ಟಿಶ್ಯೂ ಪೇಪರ್ ಮೂತಿಗೆಲ್ಲ ಉಚ್ಕೊಂಡಿದ್ಯಾ? ಬೈಲಿ ನುಡಿಸ್ತೀನಿ. ಇಲ್ಲಿ ಡೆನು ಡೆನು ಸ್ಮೆಲ್ ಪ್ಲೀಸ್. ಯಾಕೆ ನಾನು ಹೋಗ್ತೀನಿ. ಹೋಗಂಟಿ ಅದು ಆನಾಗೆ ಐತೆ. ಶೋಭಾಮನ್ ಕೈಯಾಗಿರ್ಬೇಕು. ಪಟಾಕಿ ಅದೇ ಎತ್ಕೊಳ್ಳೆ ಸುಮ್ಮನೆ ಅಷ್ಟೇ ನಂದು ಹೊಸ ಫೋನಾಗ ಹೊಸ ವಿಡಿಯೋ ಇದೆ. ಬಾ ಬಾ ಹಿಡ್ಕೊ ಹಿಡ್ಕೊ, ಇಲ್ಲೇ ಹಿಡ್ಕೊ, ಹಿಂಗೆ ಹಿಡ್ಕೊ ಹಿಡ್ಕೊ. ಹಿಂಗ ಕವಿ ಇನ್ನ ಒಂದ್ಸರಿ ಕಡೆ ಬಾರು. ಏ ಇರು. ಅಕ್ಕಂಗೆ ಒಂದು ತುಟಿ ಮೇಲೆ ಒಂದು ದೇನು ಇನ್ನ ಒಂದ್ಸರಿ ಹತ್ರ ಗುದ್ದಿದ್ರೆ ಹಿಂಗೆ ಮೂತಿ ಮಕ್ಕ ಕೇಕ್ ಜಾಸ್ತಿ
ಸೊ ನಾನು ನಿಮಗೆ ಹೇಳಿರೋ ಹಾಗೆ ನಮ್ಮ ಮನೆಗೆ ಬರೋರು ಎಲ್ಲರೂ ಯಾರೇ ಆಗಲಿ ಕೂಡ ಸೊ ಅವರು ನನಗೆ ಕೆಲಸ ಮಾಡೋದು ಇಷ್ಟನೂ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ನಾನು ಮೇನ್ ನಾನು ಮಾಡ್ತಾ ಇದ್ದೆ. ಸೊ ಬಡ್ಸೋದೆಲ್ಲ ಒಬ್ಬರು ಇಬ್ಬರ ಕೈಲಾಗಲ್ಲ. ಸೊ ಎಲ್ಲರೂ ನಿಂತರೆ ಬಡ್ಸೋದಕ್ಕೆಲ್ಲ ಆಗೋದು. ಸೊ ಅವರೆಲ್ಲ ಬರ್ಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾನಿಲ್ಲಿ ಕಬಾಬ್ ಅಡುಗೆ ಎಲ್ಲ ನಾನೇ ಮಾಡಿದ್ದೆ. ಸೊ ಕಬಾಬ್ ಎಲ್ಲ ನಾನು ಹಾಕ್ತಾಯಿದ್ದೀನಿ. ಸೊ ಅವ್ರನ್ನ ಎಲ್ಲ ಬಿಡೋದು ಸರಿ ಅನಿಸೋದಿಲ್ಲ ನನಗೆ. ನಾನು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸೊ ಅದಕ್ಕೆ ನಾನು ಕುಕಿಂಗ್ ಮಾಡ್ತಾಯಿದ್ದೀನಿ. ಏನಿದು ಇದು ಇಲ್ಲ ನನ್ನ ಮುಖ ಇದು ಕಬಾಬು. ನೆಕ್ಸ್ಟು ಇದು ಮಟನ್ ಸಾಂಬಾರು ತೋರಿಸ್ತೀನಿ. ಮಟನ್ ಸಾಂಬಾರ್, ಚಿಕನ್ ತೋರಿಸ್ತೀನಿ. ಇದು ಚಿಕನ್ ಫ್ರೈಯಾ? ಇದು ಚಿಕನ್ ಫ್ರೈ. ಮತ್ತೆ ಇಲ್ಲೆಲ್ಲ ಸಲಾಡ್ ಐತೆ ಗೈಸ್. ಇದು ಬಿರಿಯಾನಿ. ಬಿರಿಯಾನಿ ಗೈಸ್ ಇನ್ನೊಂದೈತೆ ಇದೆ ಗೈಸ್. ಎಲ್ಲರಿಗೂ ಫೇವ್ರೇಟ್ ಪಾಯಸ ಗೈಸ್ ಇದು. ಗೈಸ್ ಫಾರ್ ದಿ ಫಸ್ಟ್ ಟೈಮ್ ನಾನು ಪಾಯಸ ನನ್ನ ಕೈಯಾರೆ ಎಲ್ಲ ಫಸ್ಟಿಂದ ಬೇಯಿಸಿದಿಂದ ಎಲ್ಲ ನಾನೇ ಮಾಡಿರೋದು. ಸೊ ಹೇಗಿತ್ತು ಅನ್ನೋದನ್ನ ಎಲ್ಲರೂ ಕೈಯಲ್ಲಿ ರಿವ್ಯೂ ಕಳಿಸ್ತೀನಿ. ಅಡುಗೆ ಎಲ್ಲ ನಾನೇ ಮಾಡಿರೋದು. ರಸಮ್ ಒಂದು ಬಿಟ್ಟು ಎಲ್ಲ ಅಡುಗೆ ನಾನೇ ಮಾಡಿರೋದು. ಮೇನ್ ಶೆಫ್ ಗೈಸ್ ದೇನಿಶ್ ಬಾ. ಏನು ಪಾಯಸ ಮಾಡಿರೋದು? ಕುಮಾರಣ್ಣ ಬಾಯಿಕ ನಿಂಗೆ ಎಷ್ಟು ಕೇಕ್ ತಿಂತೆ ನೀನೇ ಯೋಚನೆ ಮಾಡು ವರ್ಷಪ್ರಿಯ ಅವರೇ. ತಟ್ಟೆ ತುಂಬ ಇಕ್ಕನವ್ರಲ್ಲ ಮತ್ತಿರ್ಗ ಮತ್ತೆ ತಟ್ಟೆ ತುಂಬ ಡಯಟ್ ಎಲ್ಲೋಯ್ತು? ಡಯಟ್ ಎಲ್ಲೋಯ್ತೆ ಕುಮಾರಣ್ಣ? ಊಟ ಹೆಂಗಿತ್ತು? ಡಿನ್ನರ್ ಸೂಪರ್. ಎಲ್ಲ ಅಡುಗೆ ನಾನೇ ಮಾಡಿರೋದು. ಯಾರು ಊಟ ರೆಡಿ ಮಾಡಿದ್ರು ಅವ್ರು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು. ಚೆನ್ನಾಗೈತೆನಾ? ಆ ಅಡುಗೆ ಮಾಡಿದ್ ನಾನೇ ಗೈಸ್, ನಾನೇ. ಅವನು ಪಾಯಸನೇ ಚೆನ್ನಾಗಿಲ್ಲ ಅಂತ ಅವನೇ. ಹ್ಯಾಪಿ ಆನಿವರ್ಸರಿ ಹ್ಯಾಪಿ ಬರ್ಡೇನೆ ಮಾಡ್ಬಿಟ್ಟ ಇವನು. ದೊಡ್ಡ ಮನುಷ್ಯರು ಬಡಿಸ್ತವ್ರ ಅಡ್ಗೆನ. ಸೊ ನಾನು ಹೇಳಿದ್ದೆ ಹೇಗೆ ರಿವ್ಯೂ ತೊಗೊತೀನಿ ಕುಕ್ಕಿಂಗ್ದು ಮತ್ತು ಎಲ್ಲ ಅಂತ. ಸೊ ಕೇಳೋದಕ್ಕೆ ಆಗಿಲ್ಲ, ಟೈಮೇ ಸಿಗಲಿಲ್ಲ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆ. ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಡೆನಿಶ್ಮಾ.